ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಮಾರೇನಹಳ್ಳಿ ಬಳಿ ಮಣ್ಣು ಕುಸಿದು ಸಂಚಾರ ಬಂದ್ ಆಗಿದೆ. ಶಿರಾಡಿ ಘಾಟ್ನಲ್ಲಿ ಮಣ್ಣು ಕುಸಿದ್ರಿಂದ ಸಾಲುಗಟ್ಟಿ ವಾಹನಗಳು ನಿಂತಿದ್ದಾವೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹಾಸನದಲ್ಲೂ ಕೂಡ ಇದೇ ಥರದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವುದು. ಅಲ್ಲಿ ಮಣ್ಣು ಕುಸಿದ್ರಿಂದ ಹೆದ್ದಾರಿ ಸಂಚಾರನೇ ಬಂದ್ ಆಗಿದೆ. ಹೀಗಾಗಿ ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಕಂಪ್ಲೀಟ್ ಆಗಿ ಅದು ರಸ್ತೆನಾ ಅಥವಾ ಜರಿನಾ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾವ ರೀತಿ ಮಣ್ಣು ಕುಸಿದಿದೆ ನೋಡಿ. ಈ ಮಣ್ಣು ಕುಸಿದಿರೋದ್ರಿಂದ ಅದು ರಸ್ತೆ ಸಂಚಾರಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಹೀಗಾಗಿ ಆ ರಸ್ತೆಯನ್ನು ಬಂದ್ ಮಾಡಿ ಮಣ್ಣನ್ನು ತೆರವು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಹಾಸನದ ಶಿರಾಡಿ ಘಾಟ್ನ ದೃಶ್ಯಾವಳಿಗಳು. ಸೊ ಯಾವ ರೀತಿ ಅದು ರಸ್ತೆ ಮೇಲೇ ಝರಿಯಾಗಿ ಮಳೆ ನೀರು ಹರಿತಾ ಇದೆ ನೋಡಿ. ಸೊ ಇಂಥ ದೊಡ್ಡ ಮಟ್ಟದ ಮಳೆ ಪಶ್ಚಿಮ ಘಟ್ಟ ಪ್ರದೇಶ ಮಲೆನಾಡಲ್ಲಿ ಸುರಿತಾ ಇರೋದ್ರಿಂದ ಈ ರೀತಿಯಾಗಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಆ್ಯಂಡ್ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಲೈನ್ನಲ್ಲಿ ಟ್ರಾಫಿಕ್ ಜಾಮ್ನಿಂದಾಗಿ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಾಲುಗಟ್ಟಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾವೆ. ಇದರಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.